सोशल डेमोक्रेटिक पार्टी ऑफ इंडिया की जानिब से आज कुर्ची के अंदर जो हमारा ईदगाह है वहाँ पर एक साइलेंट प्रोटेस्ट किया जा रहा है। इस प्रोटेस्ट का मेन मकसद क्या है बोले तो आज इस इंडिया के अंदर बीजेपी गवर्नमेंट ने जो वक्फ के ऊपर एक काला कानून लाया था, उस काले कानून को रिजेक्ट करते हुए एक प्रोटेस्ट किया जा रहा है। उसी के साथ साथ इस वक्फ के खिलाफ जो हमारे प्रेसिडेंट एम के फैजी साहब जो इसके खिलाफ प्रोटेस्ट कर रहे थे उनको भी अरेस्ट किया गया है। उनको रिलीज करने की मांग करते हुए प्रोटेस्ट किया जा रहा है। और तीसरा जो हमारा मुद्दा है वो ये है कि फलस्तीन के अंदर जो आज गाजा के ऊपर अटैक हो रहा है उस अटैक को हम कंडेम करते हुए हमारी इंडिया की तरफ से जो यूएन है, इंडिया वाले यूएन को प्रेशर करके इस अटैक को पूरा खत्म कराना, ये 3 मुद्दे लेकर हम आज यहाँ पर एक साइलेंट प्रोटेस्ट कर रहे हैं। ನಾವು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಕುರ್ಚಿ ಸಮಿತಿ ವತಿಯಿಂದ ಇಲ್ಲೇ ಈಗ ಸಂದರ್ಭದಲ್ಲಿ ನಾವು ಇಲ್ಲೇ ಈಗಾಗೆ ಬರೋದು ಕಾರಣ ಏನೆಂದರೆ ಇದು ನಮ್ಮ ಮೇನ್ 3 ರೀಸನ್ಸ್ ಇದ್ದೇವೆ. ಇದು ಫಸ್ಟ್ ರೀಸನ್ ಅಂದರೆ ನಮ್ಮ ಸೈಲೆಂಟ್ ಪ್ರೊಟೆಸ್ಟ್ ಇದು ನಡೀತಾ ಇದೆ ಇವತ್ತು. ಸೊ ಆ ಪ್ರೊಟೆಸ್ಟ್ನಲ್ಲಿ ನಮ್ಮ 3 ಮೇನ್ ರೀಸನ್ಸ್ ಇದ್ದೇವೆ. ಫಸ್ಟ್ ರೀಸನ್ ನಮ್ಮ ಪ್ರೊಟೆಸ್ಟ್ ಮಾಡೋದು ಇದು ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಎಂ ಕೆ ಫೈಜಿ ಅವರು. ಸೊ ನಿಮಗೆ ಗೊತ್ತಿರಬಹುದು, ಮುಂಚೆ ಬಿಜೆಪಿ ಸರ್ಕಾರದಿಂದ ಮತ್ತು ಫೇಸಿಸ್ಟ್ ಗೌರ್ಮೆಂಟಿಂದ ಒಂದು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಟೇಬಲ್ ಆಗಿತ್ತು ಪಾರ್ಲಿಮೆಂಟಲ್ಲಿ. ಸೊ ಆ ಬಿಲ್ಲನ್ನು ನಾವು ವಿರೋಧ ಮಾಡಿದ್ದು. ಸೊ ನಾವು ಹಲವಾರು ಜಾಗದಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದ್ದು, ನಾವು ಕಾನ್ಫರೆನ್ಸ್ ಮಾಡಿದ್ದು. ಸೊ ಆ ಪ್ರೊಟೆಸ್ಟ್ ಸಂಬಂಧ ನಾವು ಇಲ್ಲಿ ಮತ್ತೊಂದು ಸೈಲೆಂಟ್ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ನಮ್ಮ ಎಂ ಕೆ ಫೈಜಿಯನ್ನು ರಿಲೀಸ್ ಮಾಡಬೇಕಂತ. ಮತ್ತು ಮತ್ತೊಂದು ಇದನ್ನ ಫಲಸ್ತೀನಲ್ಲಿ ಅದು ಏನೇ ಇಸ್ರಾಯೇಲ್ ಜಿನೋಸೈಡ್ ಮಾಡಿದೆ ಅದು ನಾವು ಕಂಟೆಮ್ ಮಾಡ್ತೀವಿ. ಅದು ನಾವು ಗೌರ್ಮೆಂಟಿಗೆ ಅಪೀಲ್ ಮಾಡ್ತೀವಿ, ನೀವು ಅಲ್ಲೇ ಪ್ರೆಷರ್ ಹಾಕಿ UN ನಲ್ಲಿ ನೀವು ಅದು ತಡಿಬೇಕು, ಆ ಜಿನೋಸೈಡ್ ಅನ್ನ ನೀವು ಕಂಡೆಮ್ ಮಾಡಬೇಕು.